ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಸೊ ಇವತ್ತಿನ ಟಾಪಿಕ್ ಬಂದು ಆ್ಯಂಗ್ರಿ, ಕೋಪ, ಅದರ ಬಗ್ಗೆ ನಾವು ಮಾತಾಡುವ. ಕರ್ನಾಟಕದಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಕೋಪವನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ ಅಲ್ವಾ. ಬೇರೆ ಬೇರೆ ರೀತಿಯ ಶಬ್ದಗಳನ್ನು ಬೇರೆ ಬೇರೆ ಜಾಗದಲ್ಲಿ ನಾವು ಉಪಯೋಗ ಮಾಡ್ತೇವೆ. ನಾರ್ತ್ ಕರ್ನಾಟಕದಲ್ಲಿ ಕೆಲವು ಪದಗಳನ್ನು ಬಳಸ್ತೇವೆ, ಅದನ್ನು ನಾವು ಸೌತಲ್ಲಿ ಬಳಸೋದಿಲ್ಲ. ನಾವು ಈಗ ಇನ್ ಜನರಲ್ ಹೇಳೋದಾದರೆ, ನನಗೆ ಕೋಪ ಬಂದಿದೆ ಅಥವಾ ನನಗೆ ಸಿಟ್ಟು ಬಂದಿದೆ, ನನಗೆ ತುಂಬ ಕೋಪ ಬಂದಿದೆ ಅಂತ ನಾವು ಎದುರಿಗಿದ್ದ ಪರ್ಸನ್ ಹತ್ರ, ಜನರ ಹತ್ರ ಹಾಗೆ ಹೇಳ್ಬೋದು. ಉದಾಹರಣೆಗೆ, ನೀವು ನಿಮ್ಮ ಫ್ರೆಂಡಿಂದ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತೀರಿ. ಅಂದರೆ ಒಂದು ಮೆಸೇಜ್ ಸೆಂಡ್ ಮಾಡಿರ್ತೀರಾ, ಅದಕ್ಕೆ ರಿಪ್ಲೈ ಬರೋದಿಲ್ಲ, ಆಗ ನಿಮಗೆ ಕೋಪ ಬರ್ತದೆ. ಆವಾಗ ನೀವೆಂತ ಹೇಳ್ತೀರಾ? ಸೊ ಐ ಆಮ್ ಸೋ ಆ್ಯಂಗ್ರಿ, ನನಗೆ ತುಂಬ ಕೋಪ ಬಂದಿದೆ ಅಂತ ಹೇಳ್ತೀರಾ. ಆಮೇಲೆ ಬೇರೆ ಬೇರೆ ರೀತಿಯಾದಂತಹ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ಗಳು ಇರ್ಬೋದು. ಆ ಕೋಪದ ಎಕ್ಸ್ಪ್ರೆಷನ್ಗಳು ನೀವು ಯಾವ ರೀತಿಯಾಗಿ ಹೇಳ್ತೀರಿ ಅಂತ ಹೇಳುವಂಥದ್ದು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ನಾವು ಇಲ್ಲಿ ಜರ್ಮನಿಯಲ್ಲಿ ಜರ್ಮನ್ ಜನರು ಜರ್ಮನ್ ಭಾಷೆಯಲ್ಲಿ ಯಾವ ರೀತಿಯಾದಂತಹ ಕೋಪವನ್ನು ವ್ಯಕ್ತಪಡಿಸ್ತಾರೆ ತಮ್ಮ ಮಾತಲ್ಲಿ ಅಂಥೇಳಿ ನೋಡೋಣ. ಸ್ವಲ್ಪ ಇವಾಗ ಕೋಪ ಬಂದರೆ ಇಶ್ ಬಿನ್ ಫರ್ ಎರ್ಗರ್ಟ್, ಸ್ವಲ್ಪ ಕೋಪ. ಉದಾಹರಣೆಗೆ, ನೀವು ಟ್ರಾಫಿಕ್ಕಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ದರೆ ಫರ್ಕ್ಯಾರ್ ನೆರ್ಫ್ ಮೇಷ್ ಅಂಥೇಳಿ, ಟ್ರಾಫಿಕ್ ನನ್ನನ್ನು ತುಂಬ ಕಿರಿಕಿರಿ ಮಾಡ್ತದೆ, ಕೋಪ ಬರ್ತದೆ ಅಲ್ವಾ ಟ್ರಾಫಿಕ್ ಜಾಸ್ತಿ ಇದ್ದರೆ. ಇಶ್ ಬಿನ್ ಫರ್ ಎರ್ಗರ್ಟ್ ಅಂತ. ಇನ್ನೂ ಸ್ವಲ್ಪ ಜಾಸ್ತಿ ಕೋಪ ಬಂದರೆ ಯಾವ ಥರ ಹೇಳ್ತೀರಾ? ಸಾಮಾನ್ಯ ಕೋಪ, ಇಶ್ ಬಿನ್ ಸವಾ, ನನಗೆ ಇನ್ನೂ ಜಾಸ್ತಿ ಕೋಪ ಬಂದಿದೆ ಅಂತ ಅದರ ಅರ್ಥ. ಅದರ ಲೆವೆಲ್ ನೀವು ಜಾಸ್ತಿಯಾಗಿ ಹೇಳ್ತೀರಾ, ಕೋಪದ ಲೆವೆಲ್ ಇನ್ನೂ ಹೆಚ್ಚಾಗಿದೆ, ಲೆವೆಲ್ 2 ಇದು. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಲೆವೆಲ್, ಥರ್ಡ್ ಲೆವೆಲ್ ಕೋಪ ನೋಡೋಣ ಯಾವ ಥರ ಹೇಳ್ತಾರೆ ಅಂಥೇಳಿ. ಥರ್ಡ್ ಲೆವೆಲ್ ಕೋಪ, ಇಶ್ ಬಿನ್ ವ್ಯೂಟೆಂಡ್, ನಾನು ತುಂಬ ಆ್ಯಂಗ್ರಿ ಆಗಿದ್ದೇನೆ, ತುಂಬ ಜಾಸ್ತಿ ನನಗೆ ಸಿಟ್ಟು ಬಂದಿದೆ. ಇಶ್ ಬಿನ್ ವ್ಯೂಟೆನ್ ಆಫ್ ಟಿಶ್, ನಿನ್ನ ಮೇಲೆ ನನಗೆ ತುಂಬ ಕೋಪ ಬಂದಿದೆ ಅಂತ ಆ ಥರ ಹೇಳ್ಬೋದು. ಇನ್ನು ಲೆವೆಲ್ 4 ಯಾವ ಥರ ಹೇಳ್ತೀರಾ? ಇಶ್ ಬಿನ್ ಸ್ಟಿಂಕ್ ಸವಾ ಅಂಥೇಳಿ ಸ್ವಲ್ಪ ಜೋರಾಗಿ ನಿಮ್ಮ ವಾಯ್ಸನ್ನು ಒತ್ತಿ ಹೇಳ್ತೀರಾ, ಅದು ಇನ್ನೂ ತುಂಬ ಕೋಪ ಬಂದಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳು ವಿಪರೀತ ಕಿರಿಕಿರಿ ಮಾಡಿದರೆ ಕೂಡ ಈ ಥರ ಹೇಳ್ಬೋದು, ಇಶ್ ಬಿನ್ ಸ್ಟಿಂಕ್ ಸವಾ ಆಫ್ ಟಿಶ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಬಂದು ನೋಡೋಣ ಯಾವ ಥರ ಹೇಳೋದು ಅಂಥೇಳಿ. ಇದು ಕೊನೆಯದಾಗಿ ಒಂಥರ ನಿಮ್ಮ ತಲೆ ಔಟ್ ಆಗಿರ್ತದೆ. ಆವಾಗ ಯಾವ ಥರ ಹೇಳ್ತೀರಿ? ಫುಲ್ ಎಕ್ಸ್ಪ್ಲೋಡ್ ಆಗಿರ್ತೀರ, ಆವಾಗ ಈ ಥರ ಹೇಳ್ಬೋದು, ಇಶ್ ಕ್ಯಂಟೆ ಆನ್ ಡೆಕ್ ಅಗೇನ್. ನಮ್ಮ ಕನ್ನಡದಲ್ಲಿ ಐ ಥಿಂಕ್ ಹೀಗೆ ಹೇಳ್ತಿರಲ್ಲ, ಇವ್ರ ತಲೆ ಮೇಲೆ ಕೂತ್ಕೊಳ್ತಾರೆ ನಂದು, ಅಥವಾ ಇವ್ರ ತಲೆ ಮೇಲೆ ಬಂದು ಕೂತ್ಕೊಂಡು ಬಿಟ್ಟಿದ್ದಾರೆ ಅಂತ ಒಂಥರ ಎಕ್ಸ್ಪ್ಲೋಷನ್, ಒಂಥರ ವಾಲ್ಕನೆ ಬಂದ ಹಾಗೆ ಸಿಟ್ಟು ಬರ್ತದಲ್ವ, ಆ ಥರದ ಸಿಟ್ಟನ್ನು ಈ ಥರ ವ್ಯಕ್ತಪಡಿಸ್ತಾರೆ, ಇಶ್ ಕ್ಯಂಟೆ ಆನ್ ದಿ ಡೆಕ್ ಅಗೇನ್ ಅಂತ. ಆಮೇಲೆ ಲಾಸ್ಟಿಗೆ ಒಂದೇ ಒಂದು ವರ್ಡಲ್ಲಿ ಹೇಳಿದರೆ ಮನೋ ಏಯ್ ಅಂತಲೂ ಹೇಳ್ತಾರೆ. ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಕೋಪದಲ್ಲಿ. ಸೊ ಇವತ್ತಿನ ಈ ಎಪಿಸೋಡ್ ಬಂದು ಕೋಪದ ಬಗ್ಗೆ. ಐ ಹೋಪ್ ನೀವು ಯಾರು ಕೂಡ ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ಅಂದ್ಕೊಳ್ತೇನೆ. ಕೋಪ ಬಂದರೂ ಕೂಡ ಒಂದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಕೋಪ ಬಂದಿರ್ತದೆ. ಇದು ಲಾಸ್ಟ್ ಲೆವೆಲ್ ಕೋಪ ಬರೋದಿಲ್ಲ ಅಂತ ಅಂದ್ಕೊಳ್ತೇನೆ. ಲಾಸ್ಟ್ ಲೆವೆಲ್ ಕೋಪ ಬಂದರೂ ಕೂಡ ನೀವು ನಿಮ್ಮ ಕೋಪವನ್ನು ತಣ್ಣಗಾಗಿಸಿ ಅಂತ ನಾನು ಹೇಳ್ತೇನೆ. ಸೊ ಎಲ್ರಿಗೂ ಕೋಪ ಬರ್ತದೆ, ನನಗೂ ಕೋಪ ಬರ್ತದೆ. ಕೆಲವು ಸಲ ಮಕ್ಕಳು ಹೇಳಿದ ಕೇಳೋದಿಲ್ಲ, ಅಥವಾ ನನ್ನ ಕೆಲಸ ಆಗಲಿಲ್ಲ ಅಂತ ಹೇಳಿದಾಗ ಕೂಡ ಕೋಪ ಬರ್ತದೆ. ಬಟ್ ನಾನು ಈ 5th ಲೆವೆಲಿಗೆಲ್ಲ ಹೋಗೋದಿಲ್ಲ, ನಾನು ಫಸ್ಟ್ ಅಥವಾ ಸೆಕೆಂಡ್ ಲೆವೆಲಲ್ಲಿ ಮಾತ್ರ ಇರ್ತೇನೆ. ಸೊ ಇವಾಗ ನೀವು ಹೇಳಿ, ನಿಮ್ಮ ಕೋಪದ ಲೆವೆಲ್ ಯಾವ ಮಟ್ಟಕ್ಕುಂಟು, ಯಾವ ಲೆವೆಲಲ್ಲಿ ಉಂಟು ಅಂತ ಹೇಳಿ. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.